ಆತ್ಮೀಯ ಶಿಕ್ಷಕರೇ, ಏಕ್ ಪೇಡ್ ಮಾ ಕಾ ನಾಮ್ 2.0 ಕಾರ್ಯಕ್ರಮದಡಿ ನಮ್ಮ ಶಾಲಾ ಮಕ್ಕಳು ಅವರ ತಾಯಂದಿರ ಹೆಸರಿನ ಮೇಲೆ ಒಂದು ಗಿಡವನ್ನು ನೆಟ್ಟು ಅದನ್ನು ಫೋಟೋ ತೆಗೆದು ಹೇಗೆ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಸರ್ಟಿಫಿಕೇಟನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿರುವಂತಹ ಶಾಲೆಗಳಲ್ಲಿ ಈ ಒಂದು ಕಾರ್ಯವನ್ನು ಒಬ್ಬ ಶಿಕ್ಷಕರಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿ ತರಗತಿಯ ಶಿಕ್ಷಕರು ಸಹ ಈ ಒಂದು ಸರ್ಟಿಫಿಕೇಟ್ ಜನರೇಟ್ ಕೆಲಸದಲ್ಲಿ ತೊಡಗಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ. ಅದಕ್ಕಾಗಿ ಮೊದಲು ನಾವು ನಮ್ಮ ಮೊಬೈಲ್ನ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹೀಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಎಲ್ಲಿದೆಯೋ ಅದನ್ನು ಟಚ್ ಮಾಡಬೇಕಾಗುತ್ತೆ. ಈಗ ನಾನು ನನ್ನ ಮೊಬೈಲ್ನಲ್ಲಿ ಕ್ರೋಮನ್ನು ಟಚ್ ಮಾಡ್ತಾ ಇದ್ದೀನಿ. ಹೀಗೆ ಟಚ್ ಮಾಡಿದ ತಕ್ಷಣ ಅಲ್ಲಿ ನಾನು ನನ್ನ ಏಕ್ ಪೇಡ್ ಮಾ ಕಾ ನಾಮ್ ಅಥವಾ ಮಾ ಕಾ ನಾಮ್ ಏಕ್ ಪೇಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮಾ ಕಾ ನಾಮ್ ಏಕ್ ಪೇಡ್ ಟೈಪ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಕೆಳಗಡೆ ಕಾಣಿಸ್ಕೊಳ್ತದೆ. ಅದನ್ನು ಯಾವುದಾದ್ರು ಒಂದು ಲಿಂಕನ್ನು ಟಚ್ ಮಾಡೋಣ. ಹೀಗೆ ಟಚ್ ಮಾಡಿದಾಗ ಏಕ್ ಪೇಡ್ ಮಾ ಕಾ ನಾಮ್ ಮಿಷನ್ ಅನ್ನುವಂತಹ ಒಂದು ಲಿಂಕ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಹಿಂದಿ ಅಕ್ಷರದಲ್ಲಿರುವಂಥ ಈ ಲಿಂಕನ್ನು ಟಚ್ ಮಾಡಬೇಕು. ಹೀಗೆ ಟಚ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಪೇಜು ಕಾಣ್ತದೆ. ಏಕ್ ಪೇಡ್ ಮಾ ಕಾ ನಾಮ್ 2.0 ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇದು ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಒಂದೊಮ್ಮೆ ಹಿಂದಿ ಭಾಷೆಯಲ್ಲಿ ಈ ಒಂದು ಪೇಜ್ ಓಪನ್ ಆದರೆ ನಾವೇನು ಮಾಡಬೇಕು, ಅಲ್ಲಿ ಕೆಳಗಡೆ ಟ್ರಾನ್ಸ್ಲೇಟ್ ಅನ್ನುವಂಥ ಒಂದು ಲಿಂಕ್ ಕಾಣ್ತದೆ, ಅಲ್ಲಿ ನಾವು ಅದನ್ನು ಅಂಡು ಮಾಡಬೇಕು. ಆಗ ಆ ಪೇಜು ಇಂಗ್ಲೀಷ್ನಲ್ಲಿ ನಮಗೆ ಕಾಣ್ತದೆ. ಈ ಇಂಗ್ಲೀಷ್ನಲ್ಲಿ ಹೀಗೆ ಕಾಣ್ತಾ ಇರುವಂಥ ಈ ಪೇಜನ್ನು ನಾನು ಏನು ಮಾಡ್ತೀನಿ, ಹಾಗೆ ಸ್ಕ್ರೋಲ್ ಮಾಡ್ತೀನಿ ಮೇಲ್ಗಡೆ. ಹೀಗೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದ್ದಾರೆ. ಅದರ ಕೆಳಗಡೆ 3 ರಿಂಗ್ ಇದೆಯಲ್ಲ, ಆ 3 ರಿಂಗ್ನಲ್ಲಿರುವಂತಹ ಆ ಸಂಖ್ಯೆ ಎಷ್ಟು ಜನ ಈ ಒಂದು ಪೋರ್ಟಲ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಅನ್ನೋದನ್ನು ಅದು ತೋರಿಸ್ತಾ ಇದೆ. ಆದರೆ ಕೆಲವು ಸಾರಿ ಓಪನ್ ಮಾಡಿದಾಗ ಕೆಲವರ ಮೊಬೈಲ್ನಲ್ಲಿ ಆ ರಿಂಗ್ನಲ್ಲಿ ಬ್ಲ್ಯಾಂಕ್ ಕಾಣ್ತದೆ. ಹೀಗೆ ಬ್ಲ್ಯಾಂಕ್ ಇದ್ದರೆ ನಾವು ಮತ್ತೆ ರಿಟರ್ನ್ ಬ್ಯಾಕ್ ಹೋಗಿ ಮತ್ತೆ ಲಿಂಕನ್ನು ಟಚ್ ಮಾಡಿದಾಗ ಈ ರೀತಿ ನಂಬರ್ ಕಾಣುವ ಹಾಗೆ ಆದಮೇಲೆ ಮಾತ್ರ ನಾವು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಲ್ಲಿ ಬ್ಲ್ಯಾಂಕ್ ಇದ್ದರೆ ನಮಗೆ ಫೋಟೋ ಜನ್ರೇಟ್ ಆಗಲ್ಲ, ಸರ್ಟಿಫಿಕೇಟು ಜನ್ರೇಟ್ ಆಗಲ್ಲ. ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಈಗ ನಾನು ಇಲ್ಲಿರುವಂತಹ ಲಿಂಕನ್ನು ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಇದೆ. ಅಲ್ಲಿ ನಾನು ಸ್ಟೂಡೆಂಟ್ ನೇಮನ್ನು ಟೈಪ್ ಮಾಡ್ತೀನಿ. ನನ್ನ ಶಾಲೆಯ ವಿದ್ಯಾರ್ಥಿಯ ಹೆಸರನ್ನು ನಾನು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದರ ಕೆಳಗಡೆ ತಾಯಿಯ ಹೆಸರು, ಮದರ್ ನೇಮ್, ತಂದೆಯ ಹೆಸರು, ನನಗೆ ಯಾವ ವಿದ್ಯಾರ್ಥಿಯ ಒಂದು ಮಾಹಿತಿನ ನಾನು ತುಂಬಬೇಕು ಅನ್ನೋದನ್ನು ಮೊಬೈಲ್ನಲ್ಲಿ ನಾನು ಆ ಮಗು ಕಳಿಸಿದಂಥ ಫೋಟೋವನ್ನು ನೋಡಬೇಕು ಮತ್ತು ಅವರ ತಂದೆ ತಾಯಿ ಹೆಸರನ್ನು ನೋಡಬೇಕು ಅಂದರೆ ನಾನು ವಾಟ್ಸಪ್ಪಿಗೆ ಬರಬೇಕು. ಹೀಗೆ ಬಂದಾಗ ಅಲ್ಲಿ ಕಾಣ್ತಾ ಇದೆ ನೋಡಿ, ನನ್ನ ಶಾಲೆಯ ಹೆಸರಿನ ಮುಂದೆ ತಂದೆಯ ಹೆಸರು, ತಾಯಿಯ ಹೆಸರು, ಮಗುವಿನ ಹೆಸರನ್ನು ಆ ಮಗು ವಾಟ್ಸಪ್ಪಲ್ಲಿ ಕಳಿಸಿದ್ದಾನೆ. ಅದರ ಬೇಸ್ ಮೇಲೆ ನಾನು ಒಂದು ಮಗುವಿನ ಹೆಸರನ್ನು ಟೈಪ್ ಮಾಡ್ತಾ ಇದ್ದೀನಿ. ಭರತ್ ಕೆ ವಿ ಅಂತ ನಾನು ಟೈಪ್ ಮಾಡಿದೆ. ಆ ಮಗುವಿನ ತಾಯಿ ಹೆಸರು ಮತ್ತೊಮ್ಮೆ ನೋಡ್ಕೋಬೇಕು ಅಂದರೆ ನಾನು ಮತ್ತೆ ವಾಟ್ಸಪ್ಪಿಗೆ ಬರಬೇಕು. ಅಲ್ಲಿ ರೇಖಾ ಅಂತ ಇದೆ, ಹಾಗಾಗಿ ನಾನು ಬಂದುಬಿಟ್ಟು ರೇಖಾ ಅಂತ ಟೈಪ್ ಮಾಡ್ತೀನಿ. ಆನಂತರ ತಂದೆಯ ಹೆಸರು, ಆ ತಂದೆಯ ಹೆಸರನ್ನ ಟೈಪ್ ಮಾಡಬೇಕಾದ್ರೆ ತಂದೆಯ ಹೆಸರನ್ನು ಮತ್ತೊಮ್ಮೆ ನೋಡ್ಕೋಬೋದು. ಸೊ ಇಲ್ಲಿ ಅಣ್ಣಪ್ಪ ಅಂತ ಇದೆ, ಸೊ ನಾನು ಅಣ್ಣಪ್ಪ ಅಂತ ಟೈಪ್ ಮಾಡ್ತೀನಿ. ಇಲ್ಲ ಅಂದರೆ ನಾವು ಮೊದಲೇ ಮಗುವಿನ ತಂದೆ ತಾಯಿಯರ ಹೆಸರನ್ನು ಒಂದು ಕಡೆ ಬರೆದಿಟ್ಕೊಳ್ಳೋದು ಸಹ ಸೂಕ್ತವಾಗ್ತದೆ. ಅದನ್ನು ನೋಡಿಯೂ ಸಹ ನಾವು ಟೈಪ್ ಮಾಡ್ಬೋದು. ಸೊ ಈಗ ಕ್ಲಾಸ್ ಆ ಮಗು 6ನೇ ತರಗತಿ ಓದ್ತಾ ಇರೋದ್ರಿಂದ 6 ಅಂತ, ಮತ್ತು ಅವನ ವಯಸ್ಸು 6 ಆಗಿರೋದ್ರಿಂದ 12 ಆಗಿರ್ತದೆ. ಸೊ 12 ವರ್ಷ. ಜೆಂಡರ್ ಅವನು ಬಾಲಕ ಆಗಿರೋದ್ರಿಂದ ಮೇಲ್ ಅಂತ ನಾನು ಟಚ್ ಮಾಡ್ತಾ ಇದ್ದೀನಿ. ಈಗ ನನ್ನ ಸ್ಕೂಲ್ನ UDISಅನ್ನು ನಾನು ಇಲ್ಲಿ ಎಂಟ್ರಿ ಮಾಡಬೇಕು, UDIS ID. ಸೊ ನನ್ನ ಶಾಲೆಯ UDIS IDಯನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ. ಅದೇ ಥರ ನೀವು ನಿಮ್ಮ ಶಾಲೆಯ UDIS ನಂಬರನ್ನು ಅಥವಾ ಡೈಸ್ ಕೋಡನ್ನು ನಾವಲ್ಲಿ ಎಂಟ್ರಿ ಮಾಡಬೇಕು. ಹೀಗೆ ಮಾಡಿದಾಗ ಕೆಳಗಡೆ ಅಪ್ಲೋಡ್ ಇಮೇಜ್ ಅನ್ನುವಂತಹ ಒಂದು ಲಿಂಕ್ ಇದೆ. ಅದನ್ನು ಟಚ್ ಮಾಡಿದಾಗ ಆ ಮಗುವಿನ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. UDIS ID ಸಕ್ಸಸ್ಫುಲಿ ವ್ಯಾಲಿಡೇಟೆಡ್ ಅಂತ ಬರ್ತಾ ಇದೆ. ನಾನು UDIS ID ಅಲ್ಲಿ ಅಪ್ರೂವಲ್ ಆಯಿತು. ನಂತರ ನಾನು ಆ ಮಗುವಿನ ಫೋಟೋ ಆಯ್ಕೆ ಮಾಡಲಿಕ್ಕೆ ನಾನು ನನ್ನ ಗ್ಯಾಲರಿಯನ್ನು ಟಚ್ ಮಾಡಬೇಕು. ಅಲ್ಲಿ ಫೋಟೋ ಮತ್ತು ಕಲೆಕ್ಷನ್ಸ್ ಅಂತ ಇದೆ. ಇಲ್ಲಿ ನಾನು ಕಲೆಕ್ಷನ್ ಅನ್ನೋದನ್ನು ಟಚ್ ಮಾಡಿದರೆ
ನಾನು ವಾಟ್ಸಪ್ ಇಮೇಜ್ನಲ್ಲಿ ನನ್ನ ಒಂದು ಮಗು, ನನ್ನ ಶಾಲೆಯ ಮಗು ಕಳಿಸಿದಂಥ ಫೋಟೋವನ್ನು ನಾನು ಕಲೆಕ್ಟ್ ಮಾಡ್ಬೋದು. ಅಥವಾ ಫೋಟೋಸಲ್ಲೇ ಆ ಮಗುವಿನ ಫೋಟೋ ಬಂದಿದ್ದರೆ ಅಲ್ಲೇ ಯಾವ ಮಗು ಫೋಟೋ ಅದು ಅಂತ ನೋಡಿಬಿಟ್ಟು ನಾನು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ಫೋಟೋಸಲ್ಲಿ ನನಗೆ ಕನ್ಫ್ಯೂಷನ್ಸ್ ಇದೆ ಅನಿಸಿದರೆ ನೀವೇನು ಮಾಡಬೇಕು, ಕಲೆಕ್ಷನ್ಸಿಗೆ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ಸಿಗಲಿಲ್ಲ, ನಾನು ಮತ್ತೆ ಕಲೆಕ್ಷನಿಗೆ ಹೋದೆ. ಅಲ್ಲಿ ಅನೇಕ ಫೋಲ್ಡರ್ಗಳು ಕಾಣ್ತಾ ಇದ್ದಾವೆ. ಅದರಲ್ಲಿ ವಾಟ್ಸಪ್ ಇಮೇಜ್ ಅನ್ನುವಂತಹ ಒಂದು ಫೋಲ್ಡ್ರ್ ಎಲ್ಲಿದೆ ಅಂತ ಹುಡ್ಕೊಂಡ್ಬಿಟ್ಟು ನಾನು ಅಲ್ಲಿ ವಾಟ್ಸಪ್ ಇಮೇಜ್ ಅನ್ನುವಂತಹ ಒಂದು ಫೋಲ್ಡ್ರನ್ನ ಓಪನ್ ಮಾಡ್ತೀನಿ. ಇಲ್ಲಿ ನನಗೆ ಸಿಗ್ತಾ ಇದೆ. ನಾನು ವಾಟ್ಸಪ್ ಇಮೇಜ್ ಫೋಲ್ಡ್ರನ್ನ ಟಚ್ ಮಾಡ್ತೀನಿ. ಹೀಗೆ ಟಚ್ ಮಾಡಿದಾಗ ಅಲ್ಲಿ ಆ ಮಗು ಕಳಿಸಿದಂಥ ಫೋಟೋ ಎಲ್ಲೋ ಇರ್ತದೆ, ಅದನ್ನು ಹುಡುಕಬೇಕಾಗ್ತದೆ. ಇಲ್ಲಿ ನನ್ನ ಸ್ಟೂಡೆಂಟ್ ಯಾರು, ಅವನಿಗೆ ಸಂಬಂಧಪಟ್ಟ ಫೋಟೋ ಯಾವುದು ಅನ್ನೋದನ್ನ ಆಯ್ಕೆ ಮಾಡಿ ನಾನು ಅದನ್ನು ಆಯ್ಕೆ ಮಾಡಿದಾಗ ಇಲ್ಲಿ ಅಪ್ಲೋಡ್ ಇಮೇಜ್ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ. ಹೀಗೆ ಆ ಫೋಟೋ ಇಮೇಜ್ ಅಪ್ಲೋಡ್ ಆದಾಗ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅನ್ನುವಂಥದ್ದು ಒಂದು ಬರ್ತದೆ. ಈಗ ಫೋಟೋ ಅಪ್ಲೋಡ್ ಆಯಿತು ಅಂತ. ಅಲ್ಲಿ ಕೆಳಗಡೆ ಒಂದು ಬ್ಲ್ಯಾಂಕ್ ಬಾಕ್ಸ್ ಇರುತ್ತೆ, ಅದನ್ನು ಟಚ್ ಮಾಡಿದಾಗ ನೀಲಿ ಬಣ್ಣದಲ್ಲೇ ರೈಟ್ ಮಾರ್ಕ್ ಬರುತ್ತೆ. ಹೀಗೆ ಮಾಡಿದಾಗ ಅಲ್ಲಿ ನಮಗೆ ಕೆಳಗಡೆ 2 ರೈಟ್ ಮಾರ್ಕ್ಗಳು ಬರಬೇಕು. ಆ ರೀತಿ ರೈಟ್ ಮಾರ್ಕ್ ಬಂತು ಅಂದರೆ ಒಂದು ಯುಡೈಸ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ಇನ್ನೊಂದು ಇಮೇಜ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅನ್ನುವಂಥ 2 ಮಾಹಿತಿ ಅಲ್ಲಿ ಸರಿಯಾಗಿ ಅಪ್ಲೋಡ್ ಆಗಿದರೆ 2 ರೈಟ್ ಮಾರ್ಕ್ ಬರುತ್ತೆ. ಆ ನಂತರದಲ್ಲಿ ನಾವು ಸಬ್ಮಿಟ್ ಅಂತ ಟಚ್ ಮಾಡಿದರೆ ಈ ರೀತಿ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನಾವು ಏನು ಮಗುವಿನ ಒಂದು ಫೋಟೋನ ಅಪ್ಲೋಡ್ ಮಾಡಿ ಸರಿಯಾಗಿ ಕೆಲಸವನ್ನು ಮುಗಿಸಿದ್ದೀವಿ ಅಂತ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಒಂದು ಬಟನ್ ಇದೆಯಲ್ಲ, ಇದನ್ನು ಟಚ್ ಮಾಡಿದರೆ ನಮಗೆ ಈ ರೀತಿ ಬೈಲ್ಯಾಂಗ್ವಲ್ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯ ಒಂದು ಸರ್ಟಿಫಿಕೇಟು, ಆ ಮಗುವಿನ ಫೋಟೋ ಅಪ್ಲೋಡ್ ಆಗಿರೋ ಸರ್ಟಿಫಿಕೇಟು ಮತ್ತು ಆ ಮಗುವಿನ ತಂದೆ ತಾಯಿ ಹೆಸರಿರುವಂಥ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ನನಗೆ ಈ ಸರ್ಟಿಫಿಕೇಟನ್ನು ನಾನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಕ್ರಾಪ್ ಮಾಡಿ ಆ ಸರ್ಟಿಫಿಕೇಟ್ ಸೈಜಿಗೆ ಆ ಮಗುವಿಗೆ ನಾನು ಸೇವ್ ಮಾಡಿ ಕಳಿಸ್ಬೇಕು. ಇಲ್ಲ, ನನಗೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯ ಸರ್ಟಿಫಿಕೇಟ್ ಬೇಡ, ನನಗೆ ಕನ್ನಡ ಭಾಷೆದೇ ಬೇಕು ಅನ್ನೋದಾದರೆ ಅಲ್ಲಿ ಮೇಲ್ಗಡೆ ಬೈಲಿಂಗ್ಯುವಲ್ ಅಂತ ಇದೆಯಲ್ಲ, ಅಲ್ಲಿ ಆ್ಯರೋ ಮಾರ್ಕನ್ನು ಟಚ್ ಮಾಡಬೇಕಾಗುತ್ತೆ. ಸೊ ನಾನೀಗ ಆ ಆ್ಯರೋ ಮಾರ್ಕ್ ಟಚ್ ಮಾಡ್ತಾ ಇದ್ದೀನಿ. ಹಾಗೆ ಟಚ್ ಮಾಡಿದ ತಕ್ಷಣ ನನಗೆ ಎಲ್ಲ ಭಾಷೆಗಳ ಹೆಸರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನನ್ನ ಒಂದು ಆಯ್ಕೆಯ ಭಾಷೆ ಯಾವುದು ಅಂತ ನೋಡಿದಾಗ ನಾನು ಕನ್ನಡವನ್ನು ಟಚ್ ಮಾಡ್ತೀನಿ. ಆ ಮಗುವಿನ ತಂದೆ ತಾಯಿ ಅಥವಾ ಮಗುವಿನ ಹೆಸರಿರ್ತಕ್ಕಂತಹ ಒಂದು ಪ್ರಮಾಣ ಪತ್ರ ಅಲ್ಲಿ ನಮಗೆ ಸಿಗ್ತದೆ. ಅದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅದನ್ನು ಆ ಸರ್ಟಿಫಿಕೇಟ್ನ ಸೈಜಿಗೆ ಸರಿಯಾಗಿ ಕ್ರಾಪ್ ಮಾಡಿ ಆ ಮಗುವಿಗೆ ಅದನ್ನು ಕಳಿಸ್ಕೊಡ್ಬಹುದು. ಹೀಗೆ ಕಳಿಸಿದಂಥ ಈ ಸರ್ಟಿಫಿಕೇಟನ್ನು ನಾವು ಯಾವುದಾದ್ರೂ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಗಣ್ಯರು ಅಥವಾ SDMC ಅವರ ಸಮ್ಮುಖದಲ್ಲಿ ಅದನ್ನು ಪ್ರದಾನ ಮಾಡಿದರೆ ಆ ಮಗುವಿಗೆ ಅದೊಂದು ಸಂತೋಷದ ಕ್ಷಣವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅನ್ನುವಂಥ ಪೋರ್ಟಲ್ನಲ್ಲಿ ಆ ಮಗುವಿನ ತಾಯಿಯ ಹೆಸರಿನ ಮೇಲೆ ಒಂದು ಗಿಡವನ್ನು ನೆಟ್ಟು ಪ್ರಮಾಣ ಪತ್ರವನ್ನು ನಾವು ಆ ಮಗುವಿಗೆ ನೀಡಬಹುದು. ನಮ್ಮ ಶಾಲೆಯ ಎಲ್ಲ ಮಕ್ಕಳು ಸಹ ಇದೇ ರೀತಿಯಾಗಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿ ಸುಂದರವಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಶಿಕ್ಷಕರಾಗಿ ನಾವು ಕಲ್ಪಿಸಿಕೊಡಬೇಕು ಅನ್ನೋದು ನಮ್ಮ ಇಲಾಖೆ ಹಾಗೂ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ನ ಒಂದು ಆಶಯವಾಗಿದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಎಲ್ಲ ಶಿಕ್ಷಕರು ಸಹ ಈ ಎಲ್ಲ ನಿಯಮಗಳನ್ನು ಅನುಸರಿಸಿ ಮಕ್ಕಳಿಗೆ ಈ ಒಂದು ಪ್ರಮಾಣ ಪತ್ರವನ್ನು ದೊರಕಿಸಿಕೊಡುವಂತಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.